ನಮಸ್ಕಾರ. ಇವತ್ತು ಮೀಶೋ ಹಾಲ್ ತೊಗೊಂಡು ಬಂದಿದ್ದೀನಿ. ಸಾಕಷ್ಟು ಮೀಶೋದಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಮನೆಗೆ ಬೇಕಾಗುವಂಥ ಎಸೆನ್ಷಿಯಲ್ ಪ್ರಾಡಕ್ಟ್ಸ್. ಫಸ್ಟ್ ಪ್ರಾಡಕ್ಟ್ ನೋಡೋಣ ಬನ್ನಿ. ಮೋಸ್ಟ್ಲಿ ಇದು ನನಗೆ ಬಾತ್ರೂಮಿಗೆ ಬೇಕಾಗಿರೋದು ಆ್ಯಕ್ಚುಲಿ ಬ್ರಷ್ ಸ್ಟ್ಯಾಂಡ್. ನನ್ನ ಬಾತ್ರೂಮ್ನಲ್ಲಿ ಇರೋ ಈಗ ಬ್ರಷ್ ಸ್ಟ್ಯಾಂಡು ಸೆರಾಮಿಕ್ಕದ್ದು ಐತಿ. ಅದು ಕೂಡ ಮೆಸೋದಿಂದ ತರಿಸಿದ್ದೆ. ಆದ್ರೆ ಅದು ಡ್ರೈನೇಜ್ ಹೋಲ್ ಇಲ್ಲ. ಹಾಗಾಗಿ ಅದು ಸ್ವಲ್ಪ ಆದರೂ 1 ಡ್ರಾಪ್ ಆದರೂ ನೀರಿದ್ದರೆ ಅದು ಫಂಗಸ್ ಆಗ್ತೈತೆ. ಅದಕ್ಕೆ ನಾನು ಡ್ರೈನೇಜ್ ಹೋಲ್ ಇರೋ SS ಕ್ವಾಲಿಟಿದು ಚೆನ್ನಾಗಿರೋದು ತರಿಸಿದೆ. ಪಕ್ಕಕ್ಕೆ ಬ್ರಷ್ನೂ ಹಾಕ್ಬೋದು, ಮಿಡಲ್ ಪೇಸ್ಟನ್ನು ಹಾಕ್ಬೋದು. ಎಲ್ಲ ರೀತಿಯಿಂದ ಯೂಸ್ಫುಲ್ ಇದೆ ಅಂತ ತರಿಸಿದೆ. ಒಂದು ನನ್ನ ಬಾತ್ರೂಮ್ಗೆ, ಇನ್ನೊಂದು ನನ್ನ ಮಗಳ ಬಾತ್ರೂಮ್ಗೆ. ನನ್ನ ಮಗಳ ಬಾತ್ರೂಮ್ನಲ್ಲಿ ಸೋಪು ವಿತ್ ಬ್ರಷ್ ಸ್ಟ್ಯಾಂಡ್ ಎರಡೂ ಇರೋದಂತ ತರಿಸಿದ್ದೀನಿ. SS ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಹೋಲ್ ಮಾಡಲಿಕ್ಕೆ, ಡ್ರಿಲ್ ಮಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಯಲ್ಲಂಕಿ ಪಾನ, ಆಮೇಲೆ ಸ್ಕ್ರೂ ಎಲ್ಲಾನೇ ರೀತಿಯೂ ಕೊಟ್ಟಿದ್ದಾರೆ. ಪ್ಲಂಬರನ್ನು ಕರೆಸಿದ್ರೆ ಈಸಿಯಾಗಿ ಮಾಡಿಕೊಟ್ಟು ಹೋಗ್ತಾರೆ. ನನಗದಂತೂ ಚಿಂತೆ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬರೋಣ. ಇದು ನನ್ನ ಮಗಳಿಗೋಸ್ಕರ ಡ್ರಾಯಿಂಗ್ ಬುಕ್. ಆರ್ಟಿಫಿಟ್ ಅಂತ ಕಂಪ್ನಿದು ಒಳ್ಳೆ ಕ್ವಾಲಿಟಿ ಇದೆ. A4 ಸೈಜ್ ಪ್ರಾಡಕ್ಟ್ ಇದು. ಇದನ್ನು ಸೈಜು ಸ್ವಲ್ಪ ಬೆಂಡ್ ಬಂದುಬಿಟ್ಟಿದೆ. ಇಟ್ಸ್ ಓಕೆ, ನಾಟ್ ಬ್ಯಾಡ್. ಅಷ್ಟೊಂದೇನಾಗಿಲ್ಲ. ಭಾಳ ಬೆಂಡಾಗಿದೆ, ವಾಪಸ್ ಮಾಡ್ತಾಯಿದ್ದೆ. ಬಟ್ ಸ್ವಲ್ಪ ಇದೆ, ಚೆನ್ನಾಗಿದೆ. ಥಿಕ್ನೆಸ್ ಬಹಳ ಚಲೋ ಐತಿ ಪೇಪರದ್ದು. ಆಮೇಲೆ ನನ್ನ ಮಗಳು ಹೇಳಿದ್ಲು ಅದ್ರೊಳಗೆ ಡ್ರಾಯಿಂಗ್ಸ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ತಾವ ಅಂತ. ಅದು ಇವನ್ ಅವರು ಕೊಟ್ಟಿದ್ದರು. ಇಲ್ಲಿ ನೋಡಿರಿ, A4 ಸೈಜು, ಮೇಡ್ ಇನ್ ಇಂಡಿಯಾ ಎಲ್ಲ ಇದನ್ನು ಮಾಡಿದ್ದಾರೆ. ಆಮೇಲೆ ಅದ್ರೊಳಗೆ ಗಾಶ್ ಪೇಂಟ್ಸ್ ಮಾಡ್ಬೋದು, ಮಿಕ್ಸ್ ಮೀಡಿಯಾ ಮಾಡ್ಬೋದು, ಕಲರ್ ಪೆನ್ಸಿಲ್ ಮಾಡ್ಬೋದು. ಎಲ್ಲ ರೀತಿಯಿಂದನೂ ಅದರೊಳಗೆ ಮಾಡ್ಬೋದಂತೆ. ಹಾಗಾಗಿ ಅದನ್ನ ಅವಳು ತರಿಸಿದ್ಲು. ಇನ್ನು ಈಗ ನೆಕ್ಸ್ಟ್ ಪ್ರಾಡಕ್ಟ್ ಓಕೆ, ಸಿಲ್ವರ್ ಡಿಪ್. ಮೋದಿಕೇರ್ ಕಂಪ್ನಿದು ಸಿಲ್ವರ್ ಡಿಪ್ ತರಿಸಿದ್ದೀನಿ. ಇಲ್ಲಿ ಮೋದಿಕೇರ್ದಲ್ಲಿ ನಾನು ಇದರಲ್ಲಿ ಹೋದರೆ ಅದರಲ್ಲಿ 247 MRP ಇದೆ. ನನಗೂ ಅಷ್ಟೇ ಬೀಳುತ್ತೆ. ಅಕಸ್ಮಾತ್ ಅದ್ರ ನಾನು ಏನಾರು ಮೆಂಬರ್ ಆಗಿದ್ರು ನಂಗೆ 220 ಹಿಂಗೆ ಬೀಳ್ಬೋದಿತ್ತು ಅಷ್ಟೇ. ಬಟ್ ಇನ್ನು ಮೆಶೋದಲ್ಲಿ ತರಿಸಿದರೆ ನನಗಿದು ಬಿದ್ದಿದೆ 190. ನಾನು ಪ್ರೀಪೇ ಮಾಡಿದ್ದಕ್ಕೆ ಇನ್ನೂ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಪ್ರೈಸ್ ಬಿದ್ದಿದೆ. ಇನ್ನು ಯೂಸ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಆ್ಯಕ್ಚುಲಿ ಅದನ್ನು ಯೂಸ್ ಮಾಡಿದಾಗ ನಾನು ನಿಮ್ಗೆ ರಿವ್ಯೂ ಹಾಕ್ತೀನಿ. ಯಾಕಂದರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನಾವು ಆನ್ಲೈನೇನೋ ತರಿಸ್ಬಿಡ್ತೀವಿ. ಬಟ್ ಅವು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಅದಾವ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಇದ್ರದ್ದು ನಾನು ರಿವ್ಯೂ ನಿಮಗೆ ಕೊಡ್ತೀನಿ ಖಂಡಿತ. ಈಗಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು? ಓಕೆ, ಇದು ನನ್ನ ಬಾತ್ರೂಮಿಗೆ ಬೇಕಾಗುವಂಥದ್ದು ವೈಟ್ ಸೋಪ್ ಡಿಸ್ಪೆನ್ಸರ್. ನಾನು ಆಲ್ರೆಡಿ ಬ್ಲ್ಯಾಕ್ ತರಿಸಿದ್ದೆ. ಇದೇ ಸೇಮ್ ಮಾಡೆಲ್ನಲ್ಲಿ. ಅದು ಭಾಳ ಇಷ್ಟ ಆಯಿತು. ಹಾಗಾಗಿ ಮತ್ತೆ ಸೇಮ್ ಅದನ್ನು ವೈಟ್ ತರಿಸಿದೆ. ನನ್ನ ಬಾತ್ರೂಮ್ನಲ್ಲಿ ಎಲ್ಲಿ ವೈಟ್ ಭಾಳ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ನಾನು ಅದನ್ನು ತರಿಸಿದ್ದೀನಿ. ಇವನ್ ಒಳಗಡೆ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ. ಮಿಡಲ್ ಏನು ಅದು ಸೋಪ್ ಇರುತ್ತಲ್ಲ ಅಲ್ಲಿ ಟ್ರಾನ್ಸ್ಪರೆಂಟ್ ಐತಿ. ಹಂಗಾಗಿ ಭಾಳ ಚೆಂದ ಕಾಣ್ತದೆ. ಡಿಫ್ರೆಂಟ್ ಐತಿ. ಇದನ್ನು ಮಾಡೆಲ್ ಕೂಡ ಕ್ಯೂಟಾಗಿದೆ. ಈಗಿನ ನೆಕ್ಸ್ಟ್ ಪ್ರಾಡಕ್ಟ್ ಏನಿದು? ನನ್ನ ಮಗಳಿಗೆ ಬೇಕಾಗಿರೋದು ಇದು. ನನ್ನ ಮಗಳಿಗೆ ರೀಡಿಂಗ್ ಸ್ಟ್ಯಾಂಡ್ ಬೇಕಾಗಿತ್ತು, ಅದನ್ನು ತರಿಸಿದ್ದೀನಿ. ರೀಡಿಂಗ್ ಸ್ಟ್ಯಾಂಡು ಇದು ಮೆಟಲ್ ಐತಿ. ಬ್ಲ್ಯಾಕ್ ಫಿನಿಶ್ ಕೊಟ್ಟಾರ. ಪೇಂಟ್ ಫಿನಿಶ್ ಮಾತ್ರ ಭಾಳ ಚಲೋ ಐತಿ. ಮೆಟಲ್ ಕ್ವಾಲಿಟಿನೂ ಚೆನ್ನಾಗೈತಿ. ಆ ಪ್ರೈಸಿಗೆ ವರ್ತ್ ಅನ್ಸತ್ತೆ ನನಗೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿ ಅನ್ನಿಸ್ತು. ಇವನ್ ಬ್ಯಾಕ್ ಸೈಡು 6 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇದು ಮಾಡಲಿಕ್ಕೆ. ಆಮೇಲೆ ಮೇಲ್ಗಡೆ ಮತ್ತು ಇನ್ನೊಂದು ಅಟ್ಯಾಚ್ಮೆಂಟ್ ಇದೆ. ಬುಕ್ ಲಾಂಗ್ ಅಥವಾ ವಿಡ್ತ್ ಜಾಸ್ತಿ ಇತ್ತಂದರೆ ಇಟ್ಕೊಳ್ಳಿಕ್ಕೆ ಸರಿ ಹೋಗೋ ಹಾಗೆ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ 6 ಅಡ್ಜಸ್ಟ್ಮೆಂಟ್ಸ್. ಹಿಂದೆ ಮುಂದೆ ಬಾಗಲಿಕ್ಕೆ ಸರಿ ಹೋಗ್ತದದು. ಆ ರೀತಿ ಮಾಡಿದ್ದಾರೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಮುಂದೆ ಅದು ಬುಕ್ ಬೀಳಬಾರ್ದು ಅಂತ ಗ್ರಿಪ್ಪಿಗೂ ಕೊಟ್ಟಿದ್ದಾರೆ.